ನಮ್ಮದು 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 ಕಾವೇರಿ ನಮ್ಮದು ನಮ್ಮದು ಅಕ್ಕ ಈ ಕಡೆಯಿಂದ ಬನ್ನಿ. ಕಾವೇರಿ ನಮ್ಮದು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾವೇರಿ ಪ್ರಾಧಿಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾವೇರಿ ಪ್ರಾಧಿಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ನನ್ನ ಹೆಸರು ಮೈನಾ ಲೋಕೇಶ್, ಕನ್ನಡ ಕ್ರಿಯಾ ಸಮಿತಿ ಮೈಸೂರು. ಬಂಧುಗಳೇ, ನೀವು ಯಾವುದೇ ಪ್ರಾಧಿಕಾರದಾಗಲಿ ಮತ್ತು ನಿರ್ವಹಣಾ ಸಮಿತಿಯ ಯಾವುದೇ ಒಂದು ತೀರ್ಮಾನ ಆದೇಶಗಳನ್ನ ನೀವು ಗಮನಿಸೋದಾದರೆ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯ ಆಗ್ತಾ ಬಂದಿದೆ. ಈ ಪ್ರಾಧಿಕಾರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಬಂದಿದೆ ದಶಕಗಳಿಂದ ಕಾಲದಿಂದನೂ ಕೂಡ. ಈ ಒಂದು ನಮಗೆ ನ್ಯಾಯ ಸಿಗಬೇಕು ಅಂದರೆ ಈ ಸಂಕಷ್ಟ ಸೂತ್ರ ಏನಿದೆ, ಈ ಸೂತ್ರದ ಬಗ್ಗೆ ಒಂದು ಎರಡೂ ಉಭಯ ರಾಜ್ಯಗಳಿಗೂ ಒಪ್ಪಿಗೆ ಆಗುವಂಥ ಒಂದು ಸೂತ್ರ ಸಿದ್ಧ ಆಗಬೇಕು. ಅದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿ ಅದು ಸುಪ್ರೀಂ ಕೋರ್ಟಲ್ಲಾಗಿರ್ಬೋದು ಅಥವಾ ಪ್ರಾಧಿಕಾರದಿಂದ ಒಂದು ಒಪ್ಪಿತವಾದ ಒಂದು ಸೂತ್ರವನ್ನು ಸಿದ್ಧಪಡಿಸಿ ಅದರ ಪ್ರಕಾರ ಒಂದು ಸಂಕಷ್ಟದ ಸಮಯದಲ್ಲಿ ಅನುಪಾತದ ಆಧಾರದ ಮೇಲೆ ಎಷ್ಟು ನೀರಿನ ಒಳಹರಿವು ಹೇಗಿದೆ ಮತ್ತು ಬೆಳೆಗಳು, ಕುಡಿಯೋ ನೀರಿನ ಅವಶ್ಯಕತೆ ಎಲ್ಲ ಒಂದು ಮಾನದಂಡಗಳನ್ನ ಆಧರಿಸಿ ಆದೇಶ ಕೊಡಬೇಕು. ಇಲ್ಲ ಅಂದರೆ ನಾವು ಏನು ನಮ್ಮ ಕೇಂದ್ರ ಸಂಘಟನೆಗಳು ಒಂದಿಗೆ ಉಗ್ರವಾದ ಹೋರಾಟಕ್ಕೆ ಕರೆ ನೀಡಿದ್ದೀವಿ, ಅದನ್ನು ನಾವು ಉಗ್ರವಾಗಿ ಪ್ರತಿಭಟಿಸ್ತೀವಿ ಮತ್ತು ಅದಕ್ಕಾಗಿ ನಾವು ಬಂದ್ಗೂ ಕೂಡ ಕರೆ ಕೊಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಮಸ್ಕಾರ. ಆದಂಥ ಒಂದು ನಿರ್ಧಾರವನ್ನು ಇವತ್ತೂ ಸಹ ಪಾಲನೆ ಮಾಡೋಕ್ಕಾಗೋದಿಲ್ಲ. ಬದಲಾವಣೆ ಒಂದು ಕ್ರಿಯಾತ್ಮಕವಾದಂಥ ಸಮಾಜದ ಬೆಳವಣಿಗೆಯ ಸಂಕೇತ. ಆ ರೀತಿಯಲ್ಲಿರುವಾಗ ಈ ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರ ಹವಾನಿಯಂತ್ರಣ ಕೊಠಡಿಯಲ್ಲಿ ಕೂತ್ಕೊಂಡು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವೈಜ್ಞಾನಿಕ, ಅನ್ಯಾಯವಾದಂಥದ್ದು. ಬಂಧುಗಳೇ, ಎಲ್ಲ ಕನ್ನಡಿಗರು ಇದನ್ನು ಬಲವಾಗಿ ಖಂಡಿಸ್ತೀವಿ. ಕರ್ನಾಟಕ ಸರ್ಕಾರ ಇರ್ಬೋದು, ತಮಿಳುನಾಡು ಸರ್ಕಾರ ಇರ್ಬೋದು, ಜನನಾಯಕರು, ತಜ್ಞರು, ವಿಜ್ಞಾನಿಗಳು ಸೇರಿಕೊಂಡು ಇದನ್ನು ಒಂದೆಡೆ ಕುಳಿತು ಒಂದು ಸರಿಯಾದಂತಹ ನೀರಿದ್ದಾಗ ಬಿಡುವಂಥದ್ದು, ನೀರಿಲ್ಲದೇ ಇರುವಾಗ ಬಿಡೋಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಒಂದು ನ್ಯಾಯಯುತವಾದಂಥ ಸರಿಯಾದ ನಿರ್ಣಯ ಆಗಬೇಕು ಎನ್ನುವಂಥದ್ದು ಎಲ್ಲ ಕನ್ನಡಿಗರ ಒಕ್ಕಲಿನ ಒತ್ತಾಯ. ಇವತ್ತು ಪ್ರಾಧಿಕಾರ ತೆಗೆದುಕೊಂಡಿರುವಂಥ ನಿರ್ಣಯವನ್ನು ಬಲವಾಗಿ ಕನ್ನಡ ಪರ ಎಲ್ಲ ಸಂಘಟನೆಗಳು ಸಹ ಪ್ರತಿಭಟನೆ ಮಾಡ್ತವೆ ಖಂಡಿಸ್ತೇವೆ. ಕಾವೇರಿ ಪ್ರಾಧಿಕಾರಕ್ಕೆ, ಕಾವೇರಿ ನಿರ್ವಹಣಾ ಸಮಿತಿಗೆ